ಸೈಡ್ ಬಾಚಿನಿ ನೀನು ಸೈಡ್ ಬಾಕಂದ ಪೂಜೆ ಭಟ್ರೆ ಎಷ್ಟು ಚೆನ್ನಾಗಿ ನೀರು ಕುಡ್ಕೊಂಡು ನೀವು ಒಂದಿಲ್ಲ ಇಲ್ಲಿ ಬಗ್ಗತ್ತೆ ಎರಡು ಹಚ್ಕೊ ಆಮೇಲೆ ಬೇಕಾದ್ರೆ ಮುಂದಕ್ಕೆ ಹಚ್ಕೊಳಂತೆ. ನಾನೆಷ್ಟು ಬುದ್ಧಿವಂತ ನೋಡಿ ಫಸ್ಟ್ ಲಕ್ಷ್ಮೀ ದೇವಿ ಆಹ್ವಾನಯಾಮಿ ಕೊಡ್ರಿ ಹಚ್ಚಣ್ಣ. ಚೆನ್ನಾಗಿ ಬಂದಿದ್ದು ಬಟ್ಟೆ ಇಷ್ಟ ಆಯ್ತು ನನಗೆ. ನೀವು ಸಣ್ಣಕೋದಾಗ ಒಳ್ಳೆ ಕರ್ಕೊಂಡು ಹೋಗ್ಬೇಕು. ಇರ್ಲಿಲ್ಲಲ್ಲ ಈಗ ಅಮ್ಮಗೆ ಲಾಸ್ಟ್ ಮಾಡ್ಬೇಕಾದ್ರೆ ಮೈಗೆ ಹೊಡೆದ ಒಂದು ತಲೆ ಈಗೆಲ್ಲ ಬರ್ತಿರ್ತಾರಲ್ಲ ನೀರು ಚೆನ್ನಾಗಿ ಎರಡು ದೀಪ ಹೋತಲ್ಲ ಗಾಳಿಗೆ. ಮಾಡು ಅಷ್ಟ ಕಳ್ಸಿದ ದೀಪ ಹಚ್ಬೇಕಂತ ಅಂತಂದ್ರೆ ಮಾಡಿಲ್ಲ. ಏ ಹೋಗೆ ನಂಗೆ ಗೊತ್ತಿಲ್ಲ. ಇವರು ನಮ್ಮ ಅತ್ತಿಗೆ. ನಾವು ಏನಪ್ಪ ಅಂದರೆ ಕರೆಕ್ಟ್ ಟೈಮಿಗೆ ಲಕ್ಷ್ಮೀ ಪೂಜೆ ಮಾಡಬೇಕು ಅಂತ ಹೇಳಿ ಟೈಮೆಲ್ಲ ನೋಡಿಕೊಂಡು ಪೂಜೆನ ಸ್ಟಾರ್ಟ್ ಮಾಡಿದ್ವಿ. ಹಾಗಾಗಿ ಸ್ವಲ್ಪ ಲೇಟ್ ಆದ್ರೂ ಫಸ್ಟ್ ಪೂಜೆ ಮುಗಿಸಿದ್ರೆ ಆಮೇಲೆ ಪೂಜೆ ಮಾಡ್ಬೋದು ಅಂತ ಹೇಳಿ ನಿಧಾನಕ್ಕೆ ಎಲ್ಲ ರೆಡಿ ಆಗ್ತಾ ಇದ್ದಾರೆ. ಹಾಗಾಗಿ ಪೂಜೆ ಟೈಮಲ್ಲಿ ಯಾವುದೇ ಒಬ್ಬರು ರೆಡಿ ಆಗೋಕ್ಕಾಗಿಲ್ಲ. ಸ್ನಾನ ಮಾಡ್ಕೊಬಂದು ಹಾಗೇ ಪೂಜೆ ಮಾಡ್ತಾ ಇದ್ದಾರೆ, ಒಬ್ಬೊಬ್ಬರಾಗಿ ಮಾಡ್ತಾ ಇದ್ದಾರೆ. ಆದರೆ ಈ ಬ್ಯಾಕ್ಗ್ರೌಂಡಲ್ಲಿ ಸ್ವಲ್ಪ ಸಾಂಗ್ ಬಂದಿರೋದ್ರಿಂದ ನಾನು ವಾಯ್ಸ್ನ ಕಟ್ ಮಾಡಿಬಿಟ್ಟು ಬ್ಯಾಕ್ಗ್ರೌಂಡ್ ವಾಯ್ಸ್ನ ನಾನು ಕೊಡ್ತಾ ಇದ್ದೀನಿ. ಹಾಗೆ ಇವರಾದಮೇಲೆ ಇವರು ನಮ್ಮ ಅಕ್ಕ. ಅದೇ ಹೇಳಿದ್ನಲ್ವ, ಇವರು ಹಾಸನದವರು, ನಮ್ಮ ದೊಡ್ಡ ಅಕ್ಕ. ಇವರು ದೊಡ್ಡ ಅಕ್ಕ ಅಂದರೆ ಒಬ್ಬರೇ ಅಕ್ಕ ಇರೋದು. ಅಕ್ಕ ಆದಮೇಲೆ ಅಣ್ಣ, ಅವರ ಅಣ್ಣನ ವೈಫು ನಮ್ಮ ಅತ್ತಿಗೆ. ಇಷ್ಟರೊಳಗೆ ಬಂದು ಪೂಜೆ ಮಾಡಿ ಹೋದ್ರಲ್ವ ಅವರು. ಸ್ಟಾರ್ಟಿಂಗಲ್ಲಿ ಪೂಜೆ ಮಾಡಿದ್ರಲ್ವ ಅವರು ನಮ್ಮ ಅಣ್ಣ. ನಾವು ಎಲ್ಲ ಬೆಳಗಿನ ಟೈಮಲ್ಲಿ ಬೆಳಗ್ಗೆ 8 ಗಂಟೆ ಒಳಗಡೆ ಪೂಜೆ ಆಗಬೇಕು ಅಂತ ಹೇಳಿ ಆದಷ್ಟು ಬೇಗನೆ ನಾವು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಹಾಗೆ ಮುತ್ತೈದರಿಗೆಲ್ಲರಿಗೂ ಸಂಜೆ ಟೈಮಲ್ಲಿ ಬರೋಕ್ಕೆ ಹೇಳಿದ್ವಿ. ಬೆಳಗ್ಗೆ ಪೂಜೆ ಮಾಡಿರೋದ್ರಿಂದ ಸಂಜೆ ಬರಲಿ ಅನ್ನೋ ಥರ ಸಂಜೆ 6 ಗಂಟೆ ಮೇಲೆ ಅವರಿಗೆಲ್ಲ ಬರೋಕ್ಕೆ ಹೇಳಿ ಮತ್ತೆ ಇನ್ನೊಂದು ಸರಿ ಪೂಜೆ ಮಾಡಿ ಮಡ್ಲಕ್ಕಿ ಕೊಡೋಕ್ಕಾಗುತ್ತೆ ಅಂತ ಹೇಳಿಬಿಟ್ಟು ಎಲ್ಲರಿಗೂ ಸಂಜೆ ಬರೋಕ್ಕೆ ಹೇಳಿದ್ವಿ. ಸಂಜೆ ಟೈಮಲ್ಲಿ ನಾವು ಕೂಡ ಪೂಜೆ ಮಾಡಿ ಪಟಾಕಿ ಎಲ್ಲ ಹೊಡೆಯೋಣ ಅಂದ್ಕೊಂಡು ಎಲ್ಲ ಐಡಿಯಾ ಮಾಡ್ಕೊಂಡಿದ್ವಿ. ಈ ಸರಿ ಸೆಲೆಬ್ರೇಷನ್ ಈ ಥರ ಇರಬೇಕು ಅಂತ ಹೇಳಿಬಿಟ್ಟು ಮೊದಲೇ ಅಂದ್ಕೊಂಡಿದ್ವಿ. ನಮ್ಮ ಮನೇಲಿ ಇರೋದು ನಮ್ಮ ಅಪ್ಪಾಜಿ ಅಮ್ಮ ಇಬ್ಬರೇ. ಆದರೆ ಈ ಥರ ಹಬ್ಬಗಳು ಬಂದವು ಅಂದರೆ 3 ಜನ ಮಕ್ಕಳು ಸೇರಿಕೊಂಡು ಹಬ್ಬಕ್ಕೆ ಇಲ್ಲಿ ಊರಿಗೆ ಬಂದುಬಿಡ್ತೀವಿ. ಬನ್ನಿ ಇವಾಗ ಮುಂದೆ ನೋಡೋಣ ಏನಾಗುತ್ತೆ ಅಂತ. ಹೆಂಗೆ ನಗಾಡ್ತೀರಾ ನೀವು? ಅದಕ್ಕೆ ನಗದಂಗೆ ನೀನು ಅಲ್ಲ ಅವನಿಗೆ ಓಕೆ. ಅವಳು ಬರೀ ಫೋಟೋ ಅಂದರೆ ಯಾಕೆ ಹೇಳ್ತಾಳೆ? ಡಬಲ್ ಓಕೆ ಕೆಳಗಿರ್ಬೇಕು. ಹೋಗೋಣ ಬಿಡು, ಈಗ ಅವ್ರು ಹಂಗೆ ಚಂದ್ರ. ಇದು ಕೂಡ ಯಾವುದೇ ವಾಯ್ಸ್ ಓವರ್ ಇಲ್ಲದೇ ಡೈರೆಕ್ಟ್ ವಾಯ್ಸ್ ಕೊಡೋಣ ಅಂತ ಅಂದ್ಕೊಂಡೆ ಇಲ್ಲಿ. ಯಾಕಂದರೆ ಈ ಪೂಜೆ ಮಾಡೋ ಟೈಮಲ್ಲಿ ನಮಗೆ ಪೂಜೆ ಟೈಮಲ್ಲಿ ಯಾವುದೋ ಒಂದು ದೇವ್ರ ಹಾಡು ಹಾಕಿದ್ರೆ ಎಷ್ಟೋ ಸಮಾಧಾನ, ಪೂಜೆ ಮಾಡ್ತಾ ಇದ್ರೆ ತೃಪ್ತಿ ಅನಿಸುತ್ತೆ. ಹಾಗಾಗಿ ದೇವರ ಹಾಡು ಹಾಕಿದ್ರು ಆ ಹಾಡಿಗೆ ನಮ್ಮ ಚಾನಲಲ್ಲಿ ಇದು ಕಾಪಿರೈಟ್ ಬರುತ್ತೆ. ಹಾಗಾಗಿ ಒಂದು ಸರಿ ಅಪ್ಲೋಡ್ ಮಾಡಿ ಚೆಕ್ ಮಾಡಿ ನೋಡಿದ್ಮೇಲೆ ಎಷ್ಟು ವಾಯ್ಸಲ್ಲಿ ಕಾಪಿರೈಟ್ ಬಂದಿದೆ, ಯಾಕೆ ಬಂದಿದೆ ಅಂತ ತಿಳ್ಕೊಂಡು ಅದಕ್ಕೊಂದು ಸ್ವಲ್ಪ ನಾನು ಬ್ಯಾಕ್ಗ್ರೌಂಡು ವಾಯ್ಸ್ ಕೊಟ್ಟಿದ್ದೀನಿ. ಯಾಕಂದರೆ ನಮ್ಮ ಟಿ ವಿಲಿ ದೇವ್ರ ಸಾಂಗ್ ಬರ್ತಾಯಿತ್ತು. ಈ ಟೈಮಲ್ಲಿ ಕಾಂತಾರ ಮೂವಿಲಿ ಹಾಕಿರೋ ಒಂದು ಯಾವುದೋ ಒಂದು ಹಿಂದ್ಗಡೆ ಕಾಣಿಸ್ತಾ ಇದೆ. ಇದು ಇದು ಸಂಜೆ ಟೈಮಲ್ಲಿ ಇದು ಕೂಡ ಕಾಂತಾರದ ಹಾಕಿರೋದ್ರಿಂದ ಸೌಂಡ್ ಆಗ್ತಾ ಇದೆ. ಹಾಗಾಗಿ ಕಾಪಿರೈಟ್ ಬಂದಿತ್ತು. ಈಗೊಂದು ಸ್ವಲ್ಪ ಅಷ್ಟೇ ವಾಯ್ಸ್ ಓವರ್ ಕೊಟ್ಟಿದ್ದೀನಿ. ಇನ್ನು ಫುಲ್ ವಿಡಿಯೋ ಒರಿಜಿನಲ್ ಹೇಗೆ ವಾಯ್ಸ್ ಇದೆ ಅದೇ ಥರನೇ ಅಪ್ಲೋಡ್ ಮಾಡಿದ್ದೀನಿ. ಓಕೆ ಬನ್ನಿ, ಇಲ್ಲಿಂದ ಮೋಸ್ಟ್ಲಿ ಒಂದು ಸ್ವಲ್ಪ ಹೊತ್ತು ಒಂದು 2 ಮಿನಿಟ್ಸ್ ಅಷ್ಟು ನಾನು ವಾಯ್ಸ್ ಓವರ್ ಕೊಡಬೇಕಾಗುತ್ತೆ.
ಯಾಕಂದರೆ ನಾವು ಇದು ಒರಿಜಿನಲ್ ವಿಡಿಯೋ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿರಲಿಲ್ಲ. ಸೊ ಹಾಗಾಗಿ ಸಾಂಗು ಬಗ್ಗೆ ಯಾರೂ ತಲೆ ಓಡಿಸ್ಲಿಲ್ಲ. ಕಾಮನ್ನಾಗಿ ವಿಡಿಯೋ ಫೋಟೋನ ತಕ್ಕೊತ ಬಂದುಬಿಟ್ವಿ. ಆಮೇಲೆ ಗೊತ್ತಾಯಿತು ಅಯ್ಯೋ ಬ್ಯಾಕ್ಗ್ರೌಂಡಲ್ಲಿ ಸಾಂಗ್ ಬರ್ತಾಯಿದೆ ಅಂತ ಹೇಳಿಬಿಟ್ಟು. ನಾನು ಎಕ್ಸ್ಟ್ರಾ ವಾಯ್ಸ್ ಓವರ್ ಕೊಟ್ಟರೆ ಯಾವುದೇ ಥರ ಪ್ರಾಬ್ಲಮ್ ಬರಲ್ಲ. ಬ್ಯಾಕ್ಗ್ರೌಂಡಲ್ಲಿ ನಾವು ಯಾವುದೇ ಸಾಂಗ್ ಹಾಕೊಂಡು ಕೇಳಿದ್ರು. ಈಗೇನಪ್ಪ ಇದ್ದ ಹಾಗೆ ಅಪ್ಲೋಡ್ ಮಾಡಬೇಕು, ಏನಾದ್ರು ಒರಿಜಿನಲ್ ಲಾಗ್ನ ಅಪ್ಲೋಡ್ ಮಾಡಬೇಕು ಅಂದರೆ ಸಾಂಗ್ ಹಾಕಿದ್ರೆ ತುಂಬ ಕಷ್ಟ ಆಗುತ್ತೆ. ಎಷ್ಟೋ ಕಷ್ಟಪಟ್ಟು ಮಾಡಿರೋ ವಿಡಿಯೋಗೆ ಕಾಪಿರೈಟ್ ಅಂತ ಬಂದುಬಿಡುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ನೀವು ಬ್ಯಾಕ್ಗ್ರೌಂಡಲ್ಲಿ ಸ್ವಲ್ಪ ಅಬ್ಸರ್ವ್ ಮಾಡ್ಕೊಳ್ಳಿ. ಯಾವುದೇ ಸಾಂಗ್ ಆಗಲಿ ಬರದೇ ಇರೋ ಥರ ನೀವು ಆದಷ್ಟು ವಿಡಿಯೋನ ಮಾಡೋಕ್ಕೆ ಟ್ರೈ ಮಾಡಿ. ನೀವು ಏನಾದರೂ ಯೂಟ್ಯೂಬರಾಗಿ ವಿಡಿಯೋಸ್ ಮಾಡ್ತಾಯಿದ್ರೆ ಇದು ನನ್ನ ಸಣ್ಣ ಸಜೆಷನ್ ಅಂತ ಹೇಳಬಹುದು. ಅಷ್ಟೇ, ಇದು ನಮಗೆ ಒಂದು ಸಣ್ಣ ರೀಲ್ಸಿಗೋಸ್ಕರ ಬೇಕಾಗಿತ್ತು. ಹಾಗಾಗಿ ಎಲ್ಲ ಪೂಜೆ ಆದಮೇಲೆ ನಾವು ಎಲ್ಲ ಮುತ್ತೈದೆಯರು ಕೂಡ ಊರಲ್ಲಿ ಸ್ವಲ್ಪ ಜನ ಕರೆದಿದ್ರು. ಅವರೆಲ್ಲ ಬಂದು ಪೂಜೆ ಮಾಡಿಬಿಟ್ಟು ಆಗ ಪ್ರಸಾದ ತಗೊಂಡು ಅರಿಶಿನ ಕುಂಕುಮ ತಗೊಂಡು ಹೋಗೋ ತನಕ ನಾವು ಯಾವುದೇ ಥರ ವೀಡಿಯೋಸ್ ಆಗಲಿ ಮಾಡಿರಲಿಲ್ಲ. ಮನೇಲಿ ಕೆಲಸ ಇರೋದು ಜಾಸ್ತಿ ಆಗಿತ್ತು. ಹಾಗಾಗಿ ಎಲ್ಲರೂ ಬಂದು ಹೋಗಾದ್ಮೇಲೆ ರಾತ್ರಿ 9 ಗಂಟೆ ಮೇಲೆ ನಾವು ಈ ವಿಡಿಯೋನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಮಗೆ ಅಂತ ಹೇಳಿ ಮುಂದಿನ ಸರಿ ಒಂದು ನೆನಪಿಗೋಸ್ಕರ ಇರಬೇಕಲ್ವಾ ಅಂತ ಹೇಳಿ ಈ ವಿಡಿಯೋನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅದೇ ಮಾಡಿಕೊಂಡು ಹಾಗೆ ಸಂಜೆ ನೈಟ್ ಟೈಮಲ್ಲಿ ಯಾವಾಗಲೂ ನಾವು ದೀಪಾವಳಿಲಿ ಪಟಾಕಿ ಹೊಡೆಯೋ ಅಭ್ಯಾಸ ಯಾವಾಗೂ ಇದೆ. ನಾವು ಜಾಸ್ತಿ ಪಟಾಕಿನ ಸೌಂಡ್ ಬರೋ ಥರ ಪಟಾಕಿನ ಹೊಡೆಯೋದಿಲ್ಲ. ನಾವು ಏನಂದರೂ ಸಣ್ಣ ಮಕ್ಕಳು ಆಟ ಆಡೋ ಥರ ಸುಸುರು ಬತ್ತಿ, ಹೂವಿನ ಕುಂಡ, ನೆಲಚಕ್ರ ಈ ಥರ ಅಂದರೆ ನಮಗೆ ತುಂಬ ಇಷ್ಟ. ಹೀಗೆ ವಿಡಿಯೋನ ಕಂಟಿನ್ಯೂ ಆಗಿ ನೋಡ್ತಾ ಇರಿ. ಮುಂದೆ ನಾವು ಹೇಗೆ ಸೆಲೆಬ್ರೇಟ್ ಮಾಡಿದ್ದೀವಿ, ಹೇಗೆ ಗೋಪೂಜೆ ಮಾಡಿದ್ದೀವಿ ಅಂತ ಹೇಳಿಬಿಟ್ಟು ಕೂಡ ಇದೆ. ಹಾಗೆ ಎಲ್ಲ ವೀಡಿಯೋಸ್ ತೆಗ್ದಾದ್ಮೇಲೆ ಲಾಸ್ಟಲ್ಲಿ ದೇವರಿಗೆ ಬೆಳಗ್ಗೆಯಿಂದ ಅಲಂಕಾರ ಮಾಡಿ ಪೂಜೆ ಮಾಡಿರೋದ್ರಿಂದ ದೃಷ್ಟಿ ಆಗುತ್ತೆ, ಕೆಂಪಾರತಿ ಮಾಡಬೇಕು ಅಂತ ಹೇಳ್ತಾಯಿದ್ರು. ಹಾಗಾಗಿ ಕೆಂಪಾರತಿ ಕೂಡ ಮಾಡಿದ್ವಿ ನಾವು. ಕೆಂಪಾರತಿ ಮಾಡಿಬಿಟ್ಟು ಇಲ್ಲಿಗೆ ಈ ಪೂಜೆನ ಎಂಡ್ ಮಾಡಿಬಿಟ್ಟು ಪಟಾಕಿ ಹೊಡೆಯೋಕ್ಕೆ ಹೋಗೋಣ ಅಂತ ಹೇಳಿ ನಾವು ಹೊರಗಡೆ ಹೋಗ್ತೀವಿ. ಅಲ್ಲಿ ತನಕ ಈಗ ಇರೋರಿಗೆಲ್ಲರೂ ಫೋಟೋ ಹಾಗೂ ವಿಡಿಯೋ ಬೇಕಾಗಿತ್ತು ಅಂತ ಹೇಳಿ ಇಷ್ಟರ ಮೇಲೆ ನಮ್ಮನೇಲಿರೋ ಒಂದೊಂದು ಜೋಡಿ ವೀಡಿಯೋಸ್ ತಗೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಾವು ಇರೋದು ನಮ್ಮ ಮನೆಯಲ್ಲಿ ನಮ್ಮ 5 ಜನ, ನಾವು ಅಮ್ಮ, ಅಪ್ಪಾಜಿ, ಅಣ್ಣ, ಅಕ್ಕ, ನಾನು 5 ಜನ ನಮ್ಮ ಫ್ಯಾಮಿಲಿ. ಎಲ್ಲರಿಗೂ ಮದುವೆ ಆಗಿದೆ. ಅಕ್ಕ ಬಾವ ಅವ್ರ ಮಗಳು, ಅಣ್ಣ ಅತ್ತಿಗೆ ಅವರು ರೀಸೆಂಟಾಗಿ ಮದುವೆ ಆಗಿದೆ. ಹಾಗೆ ನಾನು, ನಮ್ಮ ಮನೆಯವರು, ನನ್ನ ಮಗ, ಇಷ್ಟು ಜನ ಇದ್ದೀವಿ. ಅಲ್ಲಿ ಟೋಟಲ್ಲಾಗಿ 3 3 6 6 2 8 8 2 10 ಜನ ಆಗಿದೆ. 5 ಜನ ಇರೋ ಫ್ಯಾಮಿಲಿ 10 ಜನ ಆಗಿದೆ. ಓಕೆ, ಈಗ ಎಲ್ಲರೂ ನಿಮ್ಮ ಕಣ್ಣು ಮುಂದೆ ಕಾಣಿಸ್ತಾರೆ. ನಾವು ಯಾರ್ಯಾರು ಏನೇನು ಅನ್ನೋದನ್ನು ನೀವೇ ಅರ್ಥ ಮಾಡ್ಕೊಳ್ಳಿ. ಮಾತಲ್ಲೇ ಗೊತ್ತಾಗುತ್ತೆ. ಯಾಕಂದರೆ ಎಕ್ಸ್ಟ್ರಾ ವಾಯ್ಸ್ ಓವರ್ ಕೊಡೋಕ್ಕಾಗ್ತಾ ಇಲ್ಲ. ಇಷ್ಟನ್ನೇ ನಾನು ಕೊಡ್ತಾ ಇರೋದು. ಸಾಂಗು ಬ್ಯಾಕ್ಗ್ರೌಂಡಲ್ಲಿ ಬರ್ತಾ ಇದೆ ಅಂತ ಮಾತ್ರನೇ. ಇವಾಗಿಂದ ಒರಿಜಿನಲ್ ವಿಡಿಯೋ ಸ್ಟಾರ್ಟ್ ಆಗ್ತಾ ಇದೆ. ಬನ್ನಿ ಒರಿಜಿನಲ್ ವಿಡಿಯೋನ ನೋಡಿ. ಅಥರ್ವ ఈ కడ చూడు అతర్వ మామూలు చూడు సరిగా పెట్టు ಇಲ್ಲ మామూలు చూడు అక్కడ చూడు ನೋಡು ಕೈ ನೀಟ ಮುಖ ಚಿನ್ನಮ್ಮ ಹಂಗೆ ನೋಡ ಜಿಜ್ಜಿ ಆಗ್ಲೇ ಕಾಫಿ ಮಾಡ್ತಾ ನೋಡು. ಕಾಫಿ ಮಾಡಿ ಸಕ್ಕರೆ అయిపోయింది. అతను కొంచెం ముందుకు రమ్మను. ಸ್ಟುಡಿಯೋ ಇಟ್ಕೊಳ್ಳೋಣ ನಾವು. ಓಕೆ. ಫೋಟೋನ ವಿಡಿಯೋನ ಫಸ್ಟ್ ಹೇಳ್ರಿ. రెండు ಒಂದು ಜನ ವಿಡಿಯೋ ಸ್ಟಾರ್ಟ್ ಕೊಡ್ರಿ. ನಾನು ಮಾಡ್ಕೊಳ್ತೀನಿ. ಸಾಕು ಹಂಗೆ ಮುಂದೆ ಕೊಡ್ರಿ. ಹಿಂಗೆ ನೆಟ್ಕೊಂಡು ನಿಧಾನಕ್ಕೆ ಆ ಕಡೆ ಈ ಕಡೆ ಮಾತಾಡ್ಕೊಂತ ಬಾ. ಹಂಗೆ ನೋಡ್ಕೊಂಡ್ರಿ ದೊಡ್ಡದಾಗಿ ಬೇಡ ಇಟ್ಟು ಕಟ್ಟ. ಲೈಟ್ ಇದ್ದಿದ್ರೆ ಚೆನ್ನಾಗಿ ಬರೋದು. ಬೆಳಗ್ಗೆ ಟೈಮ್ ಆದ್ರೆ ಸೂಪರಾಗಿ ಬರುತ್ತೆ. ನಾನೇನು ಘಮ ವಾಸನೆ ಅನ್ಕೊಂಡು
ಕುಡಿಯೋ ನೀರು ತಂದು ಇದನ್ನ ಹಾಕ್ತಾ ಇದ್ದೀವಿ. నిజంగా పోయమంటే పోయారు కానీ వీడియో కోసం అయినా పోతుంది. ಮಳೆ ಬಂದ್ರೂ ಹೊಯ್ಯೋದಂದ್ರೆ ಹಾಕಾಕು ನೀರು ಇಷ್ಟೇ ಇರೋದು. ಸರಿ ದೊಡ್ಡದು ಸಾಕ್ಬೇಡು. ಸ್ಟಾಪ್. ಕೈ ಬರ್ಲಿ ಹಿಂಗೆ ಬರ್ರಿ, ಹತ್ರಕ್ಕೆ ಬರ್ರಿ. ಇಲ್ಲಿ ನಿಲ್ಲಿದ ಭಾಷ. ಪಟಾಕಿ ತರಲಿಡೋ ಮುಗಿಸಂಗೆ ನೋಡಲ್ಲ ಅತ್ತೆ ಹೆಂಗ್ ಆಗ್ತದೆ ನೋಡು. ಕಾರ್ ಸ್ವಲ್ಪ ಹಿಂದೆ ಒಂದು ನಿಮಿಷ ಇದು ಹಚ್ಬಿಟ್ಟು ಇಡ್ತೀನಿ ತಂದು. ನಾನು 2 ಕೈಲಿ ಒಂದೊಂದಾಗೆ ಅದಕ್ಕೆ. ಹಾಂ, బ్యాక్ సైడ్ మిషన్ కూడా వస్తుంది. ఇట్లయితే ఓకే. రెడీనా? ಹಾಂ, కంటిన్యూ చేయాలా? మళ్ళీ స్టార్టింగ్ నుంచి. స్టార్టింగ్ నుంచి ఇది పోతానే ఉందో చూసుకోలే. స్టార్టింగ్ నుంచి ಆಯ್ತು. ಹಾಂ ಚಂದು, ಒಂದು ನಿಮಿಷ ನೀನು ಹಿಂದೆ ಹೋಗ ಆಶಾ. ಈಗ ಆಶಾ ಈಗ ಹಂಗೆ ಬಾ. ಸ್ಟಾಪ್, ಕಟ್ ಚಂದ. ನಮ್ಮಿಬ್ಬರನ್ನೇ 3 స్టార్ట్. స్టార్ట్. త్రీ స్టార్ట్. ಕೆಳಗಿನ ಆಟೋಮೆಟಿಕ್ ಅದವೇ ನೀವು ಇವು ಹತ್ತಾ ಇಲ್ಲ ನೀವು ಯಾಕೆ ಯಾವ ಗೊತ್ತಾ ಇಲ್ಲ. ಇಲ್ಲ ಬರೀ ನೀರಷ್ಟೇ ಹಾಕೋದು. ಅದ್ರಿಂದ ಕಾಣಿಸ್ತಾ ಇದಲ್ಲ. ಸಾಕದ ಬಿಡು ಬಿಡು, ಸೊಂಟ ನೋವು ಬರ್ತೈತೆ ನಿನಗೆ. ಹಾಂ ಇಲ್ಲ ಇಲ್ಲ ಹಾಂ, ಓಕೆ. 3 ಸ್ಟಾರ್ಟ್. ದೀಪಾವಳಿ ಚೆನ್ನಾಗಿತ್ತು. ಓಕೆನಾ? ಅವನಿಂದ ಅವನೇ ಮಾಡಿದ್ದಪ್ಪಿ. ಹೆಂಗ್ ಮಾಡ್ದ? ಕಳ್ಳಿ. ರಂಗೋಲಿ ಹಾಕು ನೋಡೋಣ ಹೆಂಗೆ ಹಾಕ್ತೀಯ. ಅಲ್ಲೇ ಅವನು ಬೇಡ. ಹಾಂ, ಆನಂದ್. ಯಸ್, ಹಿಡ್ಕೊ ಮತ್ತೆ ಹಿಡ್ಕೊ. ಇಷ್ಟೊತ್ತಂಗೆ ಪ್ಲೇ ಮಾಡೇ ಇಲ್ಲ. ತಿನ್ನಿ. ಇಲ್ಲಿ ನೋಡು, ನಗಡು ನಗಡು ನಗಡು. ದೀಪ ನೋಡು, ದೀಪ ದೀಪ ದೀಪ. ಓಕೆ ಓಕೆ. ಏನ್ ಮಾಡ್ಬಿಟ್ರಾ? ಇಲ್ಲ ಇಲ್ಲ, ತಡಿತೀನಿ. ಪರವಾಗಿಲ್ಲ, ದೀಪಾವಳಿ ಅಂದರೆ ಹೆಂಗಿರುತ್ತೋ ಹಂಗೈತೆ. ಸೈಡಿಂದ ಮಾಡ್ಕೊಂಡ್ರೆ ಹಾಂ, ಅಲ್ಲ ಅದನ್ನ ಸೈಡ್ ಬರ್ತೈತೆ ಚೆನ್ನಾಗಿ. ಅದು ಚೂರು ಕೆಳಗಡೆ ಇಟ್ಕೊಡ್ಲಿ, ಅಂತ ಬೇಡ. ಸರಿಯಾಗಲಿಲ್ಲಪ್ಪ ಇದು. ಇಲ್ಲಿ ನೋಡಿ, ಪಾಪಂತಿ ಎದುರು ಬಿಟ್ಟಿದ್ದಿ. ಅವಳೆ ಹಿಡ್ಕಚ್ಚಿನಿ. ಸೂಪರ್. ಇಲ್ಲಿ ನೋಡ್ರಿ, ಕೈ ಬಿಡು ಅಜಿತ್, ಅವಳಿಗೆ ಮಾಡು. ಕೆಳಗೆ ಅರ್ಪಿದ ಇಲ್ಲಿ ನೋಡು. ಹಂಗೆ ಖಾಲಿ ಆಯ್ತು, ಖಾಲಿ ಆಯ್ತು. ತಿರ್ಸು ತಿರ್ಸು ಆ ಕಡೆ ಸೈಡ್. ಕ್ಯಾಮ್ರಾ ನೋಡ್ಬೇಡ್ರಿ, ನೀವೇ ಮಾಡ್ಕೊಳ್ರಿ. ಹಾಂ, ಹಂಗೇನಾರು ಬೇಕಾದ್ರೆ ಮಾತಾಡ್ಕೊಳೋದಾರೆ ಮಾತಾಡ್ರಿ. ಹಂಗೆ మనం తెచ్చిందా మేము తెచ్చిందా?
ಅದರ ಇಲ್ಲ ನೋಡು ಹೋಗ್ 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 ಅಪ್ಪ ಮನಂದ ಎಷ್ಟಿಟ್ಟು ಮನಂದ ಎಷ್ಟಿಟ್ಟು ನಾವು ತಂದಿದ್ದು ಹೈದ್ರಾಬಾದ್. ಹಾಂ ತೆಗಿತಾ ಇದ್ದೀನಿ ಇವನು ಗೇಟ್ ತೆಗ್ದೋದ. ಅದಕ್ಕೆ ಅವಾಗ ಮಾಡ್ಬಾರ್ದು ಅಣ್ಣ. ಕೈ ತೆಗಿ ಹುಷಾರ್ ಬಿಡ್ರಿ ಬಿಡು ಅದಕ್ಕೆ. ಹಾಂ ಬರ್ರಿ ಹಂಗೆ ತಿರುಗ್ರಿ. ಹಾಂ ಬರ್ರಿ ಓನ್ ಕಂದ ಬರ್ರಿ. ಹಾಂ ಸೂಪರ ಬಂತು. ಇವಾಗ ನಮ್ಮದು ಹಂಗೆ ಒಂದು ವಿಡಿಯೋ ತಕ್ಕೊಡ್ರಿ ಈಗ. ಹಿಂದೆ ಬೇಕಾಗಿತ್ತು ಅವ್ರಿಗೆ, ಇಲ್ಲ ನೀವು ಆನೆ ಮಾಡಿಲ್ಲ. ಅವನೇನು ಆ ಥರ ಹಂಗೆ ಹಾರ್ತದಾನೆ. ಇನ್ನೊಂದ್ಸರಿ ಬರ್ರಿ. ತಲೆ ಹೋಯ್ತು ಅವ್ರದ್ದು. ಅಟ್లా ಚಿಗಿಯುತ್ತರ ಇಲ್ಲ ಮಂಗಲ್ಲಿ ಚಿನ್ನಿ ಅಲ್ಲಿ ನೋಡಿ ಫ್ಲವರ್ ಪಾಟ್ ಹಾಕ್ತಾ ಇದ್ದಾರೆ. ಅಷ್ಟೇ ಅದನ್ನ ಹಚ್ಚನ ಬಾ ಈ ಕಡೆ ಬೇಕು. ಅಲ್ಲ ನಾನೇ ಮಾಡ್ತೀನಿ. ಡಬ್ಬಲ್ ಬರ್ತಾ ನಗಡು ಸೈಲೆಂಟ್ ಒಂದು ಚಿನ್ನಪ್ಪ ನಾವು. ಹಾಯ್ ಮಾಡಿ ಎಲ್ಲರಿಗೂ. ಹಾಯ್ ಹ್ಯಾಪಿ ದಿವಾಲಿ, ಹ್ಯಾಪಿ ದೀಪಾವಳಿ. ಮನಂದು ಆ ಕಡೆಗೆ ನಡಿ. ಇಲ್ಲ, ಈ ಕಡೆ ಕೆಳಗಡೆ ಹೇಳಿ ಅಮ್ಮ, ಕೆಳಗಡೆ ಹೇಳಿ ಅಮ್ಮ. ಹಾಂ ಬಾಪಿ ಬಾಳಿ. ಕಾಣಿನೇ ಅದು ಫೈರ್ ಹಚ್ಚರಾ? ನಾನು ನಿಂತ್ಕೊಂಡ್ರೆ ಹಾಂ ಬರ್ತಾ ಇದ್ದೀರಿ. ಹಾಂ ಹಂಗೆ ಹಾಂ ಅಟ್ಲಕ್ಕಿಂದ ಹಾಂ ಸಾಕು. ಓಕೆ ಇದು ಓಕೆ. ಹಾಂ ಇನ್ನು ಮೊದಲೇ ಇಲ್ಲ, ಏನಾದ್ರು ಒಂಚೂರು ಕಟ್ಟು ಗಿಟ್ಟು ಮಾಡ್ಕೊಳಕ್ಕೆ ಬಂತು. ಅಲ್ಲ ನೀವೇ ಹಚ್ಚಿರಿ ಸಾಕು. ನಾನೇ ಒಟ್ಟಲ್ಲಿ ಇದೇ ಹಿಂಗೆ ಅಂತಂದ್ರೆ ಅದನ್ನ ನೋಡ್ರಿ. చాలా బాగా వస్తుంది ಬೇಡ మొబైల్ టాప్ ఆన్ చేసుకో. నేను మరి ఎట్లా అది ಪಟ್ ಇದು ಚಟ್ಪಟ್ಟು. ಲಾಸ್ಟಲ್ಲಿ ಔಟ್ಪುಟ್ಟು ಹೀಗೆ ಬಂದಿದೆ. ನಾವು ದೇವರ ಹತ್ರ ವೀಡಿಯೋ ತೊಗೊಂಡಿದ್ವಲ್ಲ ಅದನ್ನು ಈ ಥರ ಎಡಿಟ್ ಮಾಡಿಬಿಟ್ಟು ಲಾಸ್ಟಲ್ಲಿ ಹಾಕಿದ್ದೀನಿ. ಈ ಥರ ನಾವು ಲಾಸ್ಟ್ ಏನಪ್ಪ ಅಂದರೆ ದೇವ್ರನ್ನ ಇಷ್ಟೆಲ್ಲ ಅಲಂಕಾರ ಮಾಡಿಬಿಟ್ಟು ಮತ್ತೆ ದೇವ್ರನ್ನ ಇಳಿಸ್ಬೇಕು, ಕಳಸ ಕದಲಿಸ್ಬೇಕು ಅಂದರೆ ತುಂಬ ಬೇಜಾರಾಗುತ್ತೆ. ನೋಡ್ತಾ ಇದ್ದುಬಿಟ್ರೆ ಇದನ್ನು ಮಾಡೋಕ್ಕೆ ಎಷ್ಟೊತ್ತು ಟೈಮ್ ತೊಗೊಂಡಿರ್ತೀವಿ, ಅದನ್ನು ಬಿಚ್ಚಬೇಕು ಅಂದರೆ ತುಂಬ ಬೇಜಾರಾಗುತ್ತೆ. ಮಾಡೋಕ್ಕೆ ಎಷ್ಟು ಇಂಟ್ರೆಸ್ಟ್ ಇರುತ್ತೋ ಅದನ್ನು ಎಲ್ಲ ತೆಗ್ದಿಡಬೇಕು ಅಂದರೆ ಅಷ್ಟೇ ಬೇಜಾರಾಗ್ತಾ ಇರುತ್ತೆ. ಹಾಗಾಗಿ ಒಂದು ವಿಡಿಯೋ ಮಾಡ್ಕೊಂಡ್ವಿ, ಯಾವಾಗಲೂ ನೆನಪಿಗೆ ಮೆಮೊರಿಗೋಸ್ಕರ ಇರಲಿ ಅಂತ ಹೇಳಿಬಿಟ್ಟು. ಇವರು ನಾನು ನಮ್ಮಮ್ಮ ನಮ್ಮ ಅತ್ತಿಗೆ ಲಾಸ್ಟಲ್ಲಿ ಹೀಗೆ ನಮಗೆ ಸೀರೆ ತಂದಿದ್ದರು. ಸೀರೆನ ಇದೇ ವಿಡಿಯೋದಲ್ಲಿ ಕೊಟ್ಟು ಮುಗಿಸಿದ್ರು. ಈ ವಿಡಿಯೋ ಇಷ್ಟ ಆಗಿದ್ದರೆ ಫಸ್ಟ್ ಟೈಮ್ ನಮ್ಮ ಚಾನಲ್ ಯಾರಾದರೂ ನೋಡ್ತಾ ಇದ್ದರೆ ಹೊಸದಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮಗೇನು ಅನಿಸ್ತು ಅಂತ ಹೇಳಿಬಿಟ್ಟು ಒಂದು ಕಮೆಂಟ್ ಮಾಡಿ. ಹಾಗೆ ನಮ್ಮ ನೆಕ್ಸ್ಟ್ ದಿನದ ಗೋಪೂಜೆ ನೋಡಿ. ಚಿನ್ನ ರೈಸ್ ಅಂತ ಎತ್ಕೊಡೋದು. ರೈಸ್ ಹಂಗಲ್ಲ ಫುಲ್ಲು ಅದು ಹಂಗೆ. ಹಲೋ ಅಯ್ಯಯ್ಯ ಮರ ಅಂದ್ರೆ ಅದು ಗೊತ್ತಿಲ್ಲ. ಇದೇ ಫಸ್ಟ್ ತಿಂತೈತಾ ಅಥವಾ ಬೇರೆ ಕಡೆ ಹೋಗೋಣೈತಾ ಗೊತ್ತಿಲ್ಲ. ಏನಕ್ಕೆ ಹಾಕೋದು ಅಂತಂದ್ರೆ
ಏಯ್ ಬಾಯಿಂದ ಅಯ್ಯಯ್ಯಯ್ಯ ಅಥವಾ ಏನು ಎಂತದು ಇವಾಗ ಗ್ರೀನ್ ಏನೇ ಮಾಡಿಲ್ಲ. ಅಂಬ ಅಂಬ ಪಾಪು ಅವಳಿಗೆ ಏನಮ್ಮ ಹಂಗೆ ಅನ್ಬಾರ್ದು. ಇರುತ್ತೀನ ಇರಲಿ ಇನ್ನೊಂದು ಸ್ವಲ್ಪ ಹೊತ್ತು. ಎಲ್ಲವ ಗಾಳಿಗೆ ಅಥವಾ ಟಚ್ ಮಾಡು ಸಾಕು ಬಿಡು ಆ ಥರ ನಿನ್ನ ಪೂಜೆ ಬಿಡು ಸಾಕು. చంద్రమా నువ్వు చేసి నమస్కారం ಮಾಡಿ ಈಗ ಮುಟ್ಟಿ. ಸರಿ ಆಯ್ತು. ఓకే చందు నువ్వు పూజ చేసి అగరబత్తి కుంకుమ బట్టు పెట్టుకో ఫస్ట్. ಹಾಕೊಂಡು ಬನ್ನಿ. అంబ పప్పు అతర్వా నువ్వు కాలు మీద వేసుకుంటూ వచ్చినా నీకు ఏమి ఎట్లుంది అన్నాడు డాడీ పూజೆ ಮಾಡ್ತಿದ್ದೆ. ಸಿಸಿ ಸಾಕು ಸಾಕು. ಅಲ್ಲಿಟ್ಟು ಅಕ್ಷತೆ ಕಾಳು ಹಾಕ್ರಿ. ಹಾಂ ನಮಸ್ಕಾರ ಮಾಡಿರಿ. ಹಿಂದ್ಗಡೆ ಹೋಗಿ ನಮಸ್ಕಾರ ಮಾಡಿರಿ. ಹಂಗೆ ಹಿಂದೆ ಬಾಲ ಹತ್ತು ತೋಕ ಹತ್ರ ಬಾಲ ಹಾಂ ಅಲ್ಲೇ ಲಕ್ಷ್ಮೀ ಇರೋದು. ನಮಸ್ಕಾರ ಮಾಡ್ತೀನ. ಗುಡ್ ಬಾಯ್. ಓಕೆ ಡನ್. ಸರಿ ಇಲ್ಲ ಇವು. ಅದು ಕಲ್ಲಿದಾಗ ಹೋಗಿದ್ರಲ್ಲ ಆಮೇಲೆ ಕುತ್ಕೊಬರ್ರಿ ನೀನು. ನೀವು ಕುತ್ಕೊಳ್ತೀವಿ ಎಲ್ಲ ಕುತ್ಕೊಳ್ರಿ ಹಾಗೆ ಕುತ್ಕೊಂತೀನಿ. ಸೊ ಈ ಚಪ್ಪಲಿ ಹಾಗೆ ಮಾಡಮ್ಮ ಕೈ ಎಂತಕ್ಕೂ ತುಂಬಿಟ್ಟಿಲ್ಲಲ್ಲ ಏನಪ್ಪ ಹಿಂಗೆ ಎಲ್ಲ ತೊಳ್ಕೊಳಕ್ ಬಾ ಹಂಗೆ ತೊಳ್ಕೊಂಡು ಕೈಯೋ ವಿಡಿಯೋ ಮಾಡ್ತಿದ್ದೆ ఏం చేస్తున్నా